ಶಿವರಾತ್ರಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ತಂಬಿಟ್ಟು, ಸಿಹಿ ಅವಲಕ್ಕಿ ಮತ್ತು ಖಾರದ ಅವಲಕ್ಕಿ, ಬೆಲ್ಲದ ಪಾನಕ ಮಾಡೋ ವಿಧಾನ ನೋಡೋಣ. ತುಂಬಾ ಸಿಂಪಲಾಗಿ ಬೇಗನೆ ಆಗುವಂಥ ತಿಂಡಿ ಇದು. ಉಪವಾಸ ಇರುವಂಥವ್ರೂ ತೊಗೋಬೋದು, ದೇವ್ರ ನೈವೇದ್ಯಕ್ಕಾದರೂ ಬಳಸ್ಕೋಬೋದು. ಇದನ್ನು ಮಾಡೋ ವಿಧಾನ ನೋಡೋಣ. ರುಚಿಯಾಗೇ ಇರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸದೆ ಇದನ್ನು ಮಾಡೋ ವಿಧಾನ ನೋಡೋಣ. ಟೇಸ್ಟಿಯಾದ ಖಾರದ ಅವಲಕ್ಕಿ, ಸಿಹಿ ಅವಲಕ್ಕಿ. ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ಇದನ್ನು ಚೆನ್ನಾಗಿ ತೊಳೆದು 2-3 ನಿಮಿಷ ನೆನೆಸಿಟ್ಟಿದ್ದೀನಿ. ಮಾಮೂಲಿ ಅವಲಕ್ಕಿ ಚಿತ್ರಾನ್ನಕ್ಕೆ ಮಾಡೋ ನೆನೆಸೋ ಹಾಗೆ ನೆನೆಸಿದ್ದೀನಿ. ಇಲ್ಲಿ ಅರಿಶಿನ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಉಪ್ಪು, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಕಾದಾದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟೇ ಜೀರಿಗೆನೂ ಹಾಕ್ಕೊಳ್ಳೋಣ. ಚೆನ್ನಾಗೇ ಸಿಡಿಬೇಕು ಸಾಸಿವೆ ಜೀರಿಗೆ. ಸಿಡಿದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಳ್ಳೋಣ. ಇವೆರಡು ಚೆನ್ನಾಗೇ ಕೆಂಪಾಗಬೇಕು. ಚೆನ್ನಾಗೇ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಗ್ಗರಣೆ ಘಮ ಬರಬೇಕು. ಬಂದಾದಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳೋಣ. 1 ಮುಷ್ಟಿಯಷ್ಟು, ನಿಮಗೆ ರುಚಿಗೆ ಬೇಕಾಗುವಷ್ಟು ಹಾಕ್ಕೊಳ್ಳಿ. ಇದು ಕಡಲೆ ಬೀಜನೂ ಚೆನ್ನಾಗೇ ಕೆಂಪಾಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸಿಡಿಯುತ್ತೆ ಚಟಪಟ ಅಂತ, ಕಲರು ಚೇಂಜ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಒಗ್ಗರಣೆನ ಫ್ರೈ ಮಾಡಿಕೊಂಡು 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಬಳಸ್ಕೋಬೋದು. ಇಷ್ಟನ್ನು ಹಾಕಿ ಒಂದು 2-3 ಸೆಕೆಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗಿದೆ. ಈಗ ಒಗ್ಗರಣೆ ಬಂದಿದೆ. ಇದಕ್ಕೆ 3/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅವಲಕ್ಕಿ ಚಿತ್ರಾನ್ನ ಥರನೇ, ಈರುಳ್ಳಿ ಟೊಮೊಟೊ ಏನು ಬಳಸಿಲ್ಲ ಅಷ್ಟೇ. ಇಲ್ಲಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ 1-2 ಸೆಕೆಂಡು. ಈಗ ನೆನೆಸಿಟ್ಟಂಥ ಅವಲಕ್ಕಿ ಇದನ್ನು ಚೆನ್ನಾಗಿ 2-3 ಸಾರಿ ತೊಳೆದು ಒಂದು 5 ನಿಮಿಷಗಳ ಕಾಲ ಹಾಗೆ ಇಟ್ಟರೆ ನೆನೆಯುತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ, ಟೇಸ್ಟು ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆ ಹೋಳನ್ನು ಇಟ್ಕೊಳ್ಳೋಣ ಇದಕ್ಕೆ. ಇಲ್ಲಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಉಪವಾಸ ಇರುವಂಥವ್ರು ಇದನ್ನು ತಿನ್ಬೋದು, ಇಲ್ಲ ದೇವರ ನೈವೇದ್ಯಕ್ಕೆ ಬಳಸ್ಕೋಬೋದು. ನೋಡಿ, ರೆಡಿ ಆಯಿತು. ರುಚಿಯಾದ ಬಿಸಿ ಬಿಸಿಯಾದ ಖಾರ ಒಗ್ಗರಣೆ ಅವಲಕ್ಕಿ ರೆಡಿ ಆಯಿತು. 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ತಿಂಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸಿಹಿ ಅವಲಕ್ಕಿ ಮಾಡೋಕ್ಕೆ 1 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನೀಟಾಗೆ ತುರ್ಕೊಳ್ಳೋಣ. ಈ ಥರ ತುರಿಯೋದ್ರಿಂದ ಅವಲಕ್ಕಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಕುಟ್ಟೋದಕ್ಕಿಂತ ಈ ಥರ ದಪ್ಪ ಕಣ್ಣಿರುವಂಥ ತುರಿಯೋದ್ರಲ್ಲಿ ತುರ್ಕೋಬೇಕು. ನೋಡಿ, 1-2 ಸೆಕೆಂಡಿಗೆ ಆಗೋಗುತ್ತೆ. ಇದನ್ನು ತುರಿದಾಗಿದೆ. ಇದಕ್ಕೆ 1 ಹಿಡಿಯೋಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಯಾಲಕ್ಕಿ ಪುಡಿ ಬೇಕಾಗುತ್ತೆ 1 ಟೀ ಸ್ಪೂನಷ್ಟು. ಸಕ್ಕರೆ ಮತ್ತು ಯಾಲಕ್ಕಿನ ಪುಡಿ ಮಾಡಿಟ್ಟಿದ್ದೀನಿ ನಾನು. ಇಲ್ಲಿ ನೆಂದಂಥ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಇಬ್ಬರಿಗಷ್ಟೇ ಮಾಡ್ತಾಯಿದ್ದೀನಿ ನಾನು. ಇದು ದೇವರ ನೈವೇದ್ಯಕ್ಕೂ ಆಗುತ್ತೆ. 4 ಸ್ಪೂನಷ್ಟು ಅವಲಕ್ಕಿ ಹಾಕ್ಕೊಳ್ಳೋಣ, ನೆಂದಿರುವಂಥದ್ದು. ಇದಕ್ಕೆ ತುರಿದಿಟ್ಕೊಂಡಂಥ ಬೆಲ್ಲನ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ 1 ಟೀ ಸ್ಪೂನಷ್ಟು ಯಾಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಇದರಲ್ಲಿ ಸಕ್ಕರೆ ಯಾಲಕ್ಕಿ ಎರಡೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದ್ದೀನಿ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುರಿದಿರೋದ್ರಿಂದ ಬೇಗ ನೀಟಾಗೆ ಮಿಕ್ಸ್ ಆಗುತ್ತೆ. ಇದು ಬೆಲ್ಲ ಕುಟ್ಟೋದಕ್ಕಿಂತ ತುರ್ಕೊಳ್ಳಿ, ಬೇಗ ಮಿಕ್ಸ್ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ರೆ ಚೆನ್ನಾಗೆ ಬೆಲ್ಲ ಕರಗಿ ನೀರು ಬಿಟ್ಕೊಂಡು ರೆಡಿ ಆಗುತ್ತೆ. ನೋಡಿ, ಈಗ ರೆಡಿ ಆಯಿತು ಅವಲಕ್ಕಿ ಮತ್ತು ತಂಬಿಟ್ಟು ದೇವ್ರ ನೈವೇದ್ಯಕ್ಕೆ ಮತ್ತು ಉಪವಾಸಕ್ಕೆ ಬರುತ್ತೆ. ಥ್ಯಾಂಕ್ ಯು.